वैश्विक लिंगायत महासभा के उपाध्यक्ष बसवराज धनोर ने बीदर के पत्रिका भवन में एक प्रेस मीट आयोजित। इस प्रेस मीट में शरणप्पा मिठारे, वीरभद्रप्पा भुया, बसवराज भतमुर्गे, उषा मिस, सुवर्णा धन्नूर और अन्य उपस्थित थे। 22 सितंबर से शुरू होने वाले जाति सर्वेक्षण में लिंगायतों को अपनी वास्तविक जाति का नाम लिखना चाहिए। धर्म वाले कॉलम में लिंगायत लिखना चाहिए, किसी को भी वीरशैव लिंगायत नहीं लिखना चाहिए। ऐसा भारतीय महालिंग स्वामी शिवानंद स्वामी, सिद्धरामेश्वर स्वामी और वैश्विक लिंगायत महासभा के उपाध्यक्ष बसवराज धन्नूर ने अपील की। लिंगायत मठाधीश संघ, वैश्विक लिंगायत महासभा, राष्ट्रीय बसव दल और लिंगायत धर्म महासभा, अखिल भारतीय शरण साहित्य परिषद और सभी बसव परंपरा लिंगायत संगठनों की ओर से आज शहर के पत्रिका भवन में आयोजित एक संवाददाता सम्मेलन में उन्होंने यह बात कही। लिंगायत एक अलग और स्वतंत्र धर्म है, लेकिन इसके भीतर 97 जातियां अलग अलग नामों से। अब तक हुई जनगणनाओं में देखा गया है कि अधिकांश लिंगायतों ने अपना धर्म हिंदू लिखा है। यह लिंगायतों में अपने धर्म के प्रति जागरूकता की कमी का संकेत है। मार्च 2027 में होने वाली जनगणना में सभी लिंगायतों को अपना धर्म लिंगायत लिखना चाहिए, उन्हें हिंदू नहीं लिखना चाहिए। वे जाति वाले कॉलम में अपनी जाति का नाम लिख सकते हैं। इस कार्य में कुछ लिंगायत विरोधी संगठन यह कहकर लिंगायतों को गुमराह कर रहे हैं कि सभी लिंगायतों को हिंदू लिखना चाहिए। अखिल भारतीय वीरशैव महासभा ने भी 23 सितंबर 2023 को स्पष्ट रूप से निर्णय लिया है कि लिंगायत हिंदू नहीं है। लिंगायत की 97 उपजातियों में से वीरशैव केवल एक जाति है। लिंगायत में वीरशैव तो है, लेकिन वीरशैव में लिंगायत नहीं है। इसलिए वीरशैव लिंगायत शब्द पूरी तरह से गलत है। अखिल भारतीय वीरशैव महासभा इसी गलती को जारी रखे हुए है। इसमें उन संगठनों के पदाधिकारियों के राजनीतिक हित छिपे हुए हैं। उन्होंने कहा कि लिंगायतों को ऐसे राजनेताओं की बात नहीं माननी चाहिए और सभी को धर्म के कॉलम में लिंगायत अवश्य लिखना चाहिए। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। कर्नाटक राज्यದಲ್ಲಿ ಸಾಮಾಜಿಕ ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಯನ್ನು ಸರ್ಕಾರ ನಡೆಸ್ತಾ ಇದೆ। ಹೀಗಾಗಿ ಇದರ ಒಂದು ಪಟ್ಟಿಯಲ್ಲಿ ಕಾಲಂನಲ್ಲಿ ಲಿಂಗಾಯತ ಸಮುದಾಯದವರು ಏನನ್ನು ಬರೆಸಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ। ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರಿನ ಮಾರ್ಗದರ್ಶನದಂತೆ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಗ್ತಾ ಇದೆ। ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರ ಹಾಗೂ ಸಂಘಟನೆಗಳ ಎಲ್ಲ ಸದಸ್ಯರ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಆಹ್ವಾನಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ವೃಂದದವರಲ್ಲಿ, ಮಾಧ್ಯಮದವರಲ್ಲಿ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು। ಈ ಒಂದು ಪತ್ರಿಕೆಯ ಮೂಲಕ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಸಮಾಜ ಬಾಂಧವರಿಗೆ, ಪ್ರತಿಯೊಬ್ಬ ಲಿಂಗಾಯತನಿಗೆ ನಾವು ಒಂದು ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೇವೆ। ಬರುವಂತಹ 22ರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ, ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ। ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರಬಹುದು, ಲಿಂಗಾಯತ ಪಂಚಮಸಾಲಿ ಆಗಿರಬಹುದು, ಲಿಂಗಾಯತ ವೀರಶೈವ ಇವೆಲ್ಲ ಇವುಗಳ ಬಗ್ಗೆ ಬಸವ ಧರ್ಮಪೀಠ, ರಾಷ್ಟ್ರೀಯ ಬಸವದಳ 1988ನೇ ಇಸ್ವಿ ಶರಣಮೇಳ ಪ್ರಾರಂಭ ಆದಾಗಲಿಂದಲೂ ಸಹಿತ ಸ್ಪಷ್ಟವಾಗಿ ಲಿಂಗಾಯತ ಅಂತಕ್ಕಂತಹ ಪದವನ್ನು ಬಳಕೆ ಮಾಡ್ತಾ, ಜೊತೆಗೆ ಸಮಾಜದಲ್ಲಿ ಆ ಸತ್ಯಾಸತ್ಯತೆ ಬಸವಣ್ಣನವರು ಕೊಟ್ಟಂತಹ ಲಿಂಗಾಯತ ಧರ್ಮದ ಬಗ್ಗೆ ಸತ್ಯಾಸತ್ಯತೆಯನ್ನು ಬಿಂಬಿಸ್ತಾ ಬಂದಿದೆ। ಇಂದು ಈ ಹಿಂದೆಯೂ ಸಹಿತ ಸಮೀಕ್ಷೆಗಳು, ಜನಗಣತಿಗಳು ನಡೆದಾಗ ಬಸವ ಧರ್ಮಪೀಠ ಹಾಗೂ ರಾಷ್ಟ್ರೀಯ ಬಸವದಳ ಸಂಘಟನೆ ಅತ್ಯಂತ ಸ್ಪಷ್ಟವಾಗಿ ಕೇವಲ ಲಿಂಗಾಯತ ಎಂದೇ ಬೆರೆಸಿ ಅಂತ ಹೇಳಿ ಎಲ್ಲ ಗೊಂದಲಗಳಿಗೂ ತೆರೆ ಎಳೆದು ಲಿಂಗಾಯತ ಅನ್ನುವಂತಹ ಪದಕ್ಕೆ ಮಹತ್ವವನ್ನು ಕೊಟ್ಟು ಲಿಂಗಾಯತ ಧರ್ಮ ಅಂತ ಹೇಳಿನೇ ಬರೆಸಬೇಕು ಅಂತ ಹೇಳಿ ಸ್ಪಷ್ಟೀಕರಿಸ್ತಾ ಇದ್ದೇವೆ।
ಈ ಬಸವ ಧರ್ಮಪೀಠ ರಾಷ್ಟ್ರೀಯ ಬಸವದಳ ಸಂಘಟನೆಯಲ್ಲಿ ಈ ಪದ ಬರೆಸುವುದು ಅಥವಾ ಹೇಳುವುದು ಅಥವಾ ನಂಬುವುದು ಈ 3 ವಿಷಯಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಇದು ಅಚಲವಾಗಿರುತ್ತದೆ. ಹಾಗೆ ಏನು ಈ ಒಳಪಂಗಡಗಳನ್ನು ಬರೆಸುವಂತಹ ಏನು ಒಂದು ಪ್ರಕ್ರಿಯೆ ನಡೀತದೆ, ಆ ಪ್ರಕ್ರಿಯೆಯಲ್ಲಿ ಇತರೆ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಜೊತೆಗೆ ಮುಂದೆ ಸಬ್ ಏನು ಕಾಲಂಗಳು ಇರ್ತವೆ, ಅಲ್ಲಿ ಅವರು ತಮ್ಮ ಲಿಂಗಾಯತ ಮಡಿವಾಳ್, ಲಿಂಗಾಯತ ಹಳಪದ, ಲಿಂಗಾಯತ ಇನ್ನೂ ಸಾಕಷ್ಟು ಗಾಣಿಗ ಹೀಗೆಲ್ಲ ಇದ್ದಾವೆ. ತಪ್ಪದೇ ಬರೆಸಬೇಕು. ಯಾವುದೇ ಕಾರಣಕ್ಕೂ ಅನುಯಾಯಿಗಳು, ಬಸವ ತತ್ವ ಅನುಯಾಯಿಗಳು, ಲಿಂಗಾಯತ ಧರ್ಮೀಯರು ಇಂತಹ ಪವಿತ್ರವಾಗಿರ್ತಕ್ಕಂತಹ ಧರ್ಮಕ್ಕೆ ಅಪಚಾರ ಮಾಡದಂತೆ ಆತ್ಮಸಾಕ್ಷಿಯಿಂದ ನಾವು ಬರೆಸಿದ್ದೇ ಆದರೆ ಖಂಡಿತ ನಾವು ಮುಂದೆ ಲಿಂಗಾಯತ ಅಲ್ಪಸಂಖ್ಯಾತ ಪದವನ್ನು